ಇನ್ನು ಶಸ್ತ್ರಾಸ್ತ್ರವನ್ನು ತೊರೆದು 6 ಮಂದಿ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬರೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ಬರ್ತಾರೆ. ಶರಣಾಗತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ಸಮಿತಿ ಸತತ ಪ್ರಯತ್ನದ ಅಂಗವಾಗಿ ಇಂದು ನಕ್ಸಲರ ಶರಣಾಗತಿ ಆಗ್ತಾ ಇದ್ದಾರೆ. ಈಗಾಗಲೇ 6 ಜನ ಶಾಂತಿಗಾಗಿ ನಾಗರಿಕ ವೇದಿಕೆ ಶರಣಾಗತಿ ಪತ್ರವನ್ನು ನೀಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿ ಮೀನಾ ನಾಗರಾಜ್ ಹಾಗೂ ಎಸ್ಪಿ ವಿಕ್ರಮ್ ಅಮಟೆ ಸಮ್ಮುಖದಲ್ಲಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಳಿ, ವಸಂತ್ ಹಾಗೂ ಎನ್ ಜೀಶಾ ಶರಣಾಗತಿಯಾಗ್ತಾರೆ. ವಿವಿಧ ವೇದಿಕೆಗಳ ಸಂಧಾನದ ವೇಳೆ ನಕ್ಸಲರು ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾದರೆ ಬೇಡಿಕೆಗಳು ಏನು ಇವ್ರದ್ದು ಅಂತಕ್ಕಂಥದ್ದನ್ನು ನಾವೀಗ ಪ್ರಮುಖವಾಗಿ ನೋಡಬೇಕು. ಇವ್ರು ಹೇಳ್ತಾರೆ, ಇವರ ಬೇಡಿಕೆಗಳು ಏನು ಅಂತಕ್ಕಂಥದ್ದನ್ನೆಲ್ಲ ಇವರು ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಕ್ಸಲರ ಆತ್ಮಗೌರವಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೋಬಾರ್ದು, ಅವರು ಮನುಷ್ಯರು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಇನ್ನು ಪ್ರಜಾತಾಂತ್ರಿಕ ಹೋರಾಟಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ತೊಡಕಾಗಬಾರ್ದು. ಇವ್ರದ್ದೇನು ಹೋರಾಟಗಳಿತ್ತಲ್ಲ, ಆ ರೀತಿ ಪ್ರಜಾತಾಂತ್ರಿಕ ಹೋರಾಟಕ್ಕೆ ಯಾವುದೇ ತೊಡಕಾಗಬಾರ್ದು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಸಂಬಂಧವಿಲ್ಲದ ಪ್ರಕರಣದಿಂದ ತಮ್ಮ ಹೆಸರನ್ನು ಕೈ ಬಿಡಬೇಕು ಅಂತ ಕೆಲವು ಕೇಸ್ಗಳಲ್ಲಿ ಹಾಗಾಗಿರುತ್ತೆ. ಇವ್ರ ಪಾತ್ರನೇ ಇರಲ್ಲ, ಬಟ್ ಇವ್ರ ಮೇಲೆ ಕೇಸ್ ದಾಖಲಾಗಿರುತ್ತೆ. ಆ ಥರ ಏನಾದರೂ ಇದ್ದರೆ ಅಂಥ ಪ್ರಕರಣದಿಂದ ತಮ್ಮ ಹೆಸರನ್ನು ಕೈ ಬಿಡಬೇಕು ಅಂತ. ಇನ್ನು ಬೇಗ ಜಾಮೀನಿನ ಮೇಲೆ ಬರೋದಕ್ಕೆ ಸಹಕರಿಸಬೇಕು. ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಆ್ಯಕ್ಚುಲಿ, ಬಟ್ ಆದಷ್ಟು ಬೇಗ ಅವರಿಗೆ ಜಾಮೀನು ಸಿಗೋ ಹಾಗೆ ನೋಡ್ಕೋಬೇಕು ಅಂತ ಇವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ನ್ಯಾಯಾಲಯದಲ್ಲಿ ಮೊಕದ್ದಮೆ ಇತ್ಯರ್ಥಕ್ಕೆ ಸಹಕರಿಸಬೇಕು. ಸರ್ಕಾರದ ಕಡೆಯಿಂದನೇ ಲಾಯರ್ಸನ್ನು ಇಟ್ಟು ಆದಷ್ಟು ಬೇಗ ಇವ್ರ ಕೇಸ್ಗಳೆಲ್ಲ ಇತ್ಯರ್ಥ ಆಗೋ ಹಾಗೆ ಸಹಕರಿಸಬೇಕು. ಇನ್ನು ಕೌಶಲ ತರಬೇತಿಗೆ ಸಹಕಾರ ನೀಡಬೇಕು. ಇವರೆಲ್ಲ ಏನಾದ್ರು ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಬೇಕಲ್ಲ, ಹಾಗಾಗಿ ಇವ್ರಿಗೇನಾದರೂ ಕೌಶಲ ತರಬೇತಿ ಕೊಡಬೇಕು. ಈಗ ಟೈಲರಿಂಗ್ ಮಾಡ್ತಾರೆ ಕೆಲವರು, ಅಥವಾ ಇನ್ನೇನಾದರೂ ಆರ್ಕಿಟೆಕ್ಚರ್ ಮಾಡ್ತಾರೆ. ಆ ಥರ ಇದ್ದರೆ ಅಂಥವ್ರಿಗೆ ಟ್ರೈನಿಂಗನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಇದೊಂದು ಆರೋಪ ಇದೆ. ಆರಂಭದಲ್ಲಿ ಶರಣಾಗತಿ ಆಗೋ ತನಕ ಇವರು ಹ್ಞೂ ಅಂತಾರೆ, ಆಮೇಲೆ ಏನೂ ಹೆಲ್ಪ್ ಮಾಡಲ್ಲ ಅಂತ. ಆದರೆ ಆ ರೀತಿ ಆಗಬಾರ್ದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ನಕ್ಸಲರ ಬಗ್ಗೆ ಅನುಕಂಪದಿಂದ ವರ್ತಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಅವರು. ಸಮಾಜದ ಮುಖ್ಯವಾಹಿನಿಗೆ ಬಂದಿರುವಂತಹ ಎಲ್ಲ ನಕ್ಸಲರಿಗೂ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಇವರು ಕೇಳ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಹಿನಿಗೆ ಬಂದ ನಂತರ ಗೌರವದಿಂದ ನಮ್ಮನ್ನು ನೋಡಬೇಕು ಅಂತ ಇನ್ನೊಂದು ಇಟ್ಟಿದ್ದಾರೆ. ಇದೆಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಆ್ಯಕ್ಚುಲಿ, ಆಯಿತು ಅಂತ. ಇನ್ನು ಹೋರಾಟಗಳಲ್ಲಿ ಭಾಗಿಯಾದಾಗ ಅನುಮಾನದಿಂದ ನಮ್ಮನ್ನು ನೋಡಬಾರ್ದು. ಅಂದರೆ ನಾವೇನಾದ್ರು ಹೋರಾಟದಲ್ಲಿ ಭಾಗಿಯಾದರೆ ನಾವು ಮತ್ತೆ ನಕ್ಸಲರಾಗಿದ್ದೀವಿ ಅಂತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಇಟ್ಕೋಬಾರ್ದು ಅಂತ ಇಷ್ಟು ಬೇಡಿಕೆಗಳನ್ನ ಪ್ರಮುಖವಾಗಿ ನಕ್ಸಲ್ ನಾಯಕರು ಇಟ್ಟಿದ್ದಾರೆ. ಇದೆಲ್ಲ ಒಂದೆರಡು ದಿನದಲ್ಲಿ ಆಗಿರೋದಲ್ಲ, ತುಂಬ ಮೀಟಿಂಗ್ಸ್ ಆಗಿದೆ ಅದು. ಇನ್ನು ಶರಣಾಗುವ ನಕ್ಸಲರಿಗೆ ಸಿಗುವ ಪ್ಯಾಕೇಜ್ ಏನು ಅದನ್ನು ನೋಡ್ತಾ ಹೋಗೋಣ. ಎ ಕೆಟಗರಿ ಅಂತ ಮಾಡ್ಕೊಂಡಿದ್ದಾರೆ, ಕೆಲವು ಕೆಟಗರೀಸ್ ಮಾಡಿದ್ದಾರೆ. ಎ ಕೆಟಗರಿನಲ್ಲಿ ಶರಣಾಗ್ತಕ್ಕಂಥವ್ರಿಗೆ 7,50,000 ಹಣವನ್ನು ಕೊಡ್ತಾರಂತೆ. ಅಂದರೆ ನಕ್ಸಲ್ ರಾಜ್ಯದವರೇ ಆಗಿ, ನಮ್ಮ ರಾಜ್ಯದವರೇ ಆಗಿ ಆ್ಯಕ್ಟಿವ್ ಇದ್ದು ಕೇಸ್ ಇದ್ದರೆ ಈ ರೀತಿ. ಇನ್ನು ಬಿ ಕೆಟಗರಿ ಅಂತ ಮಾಡ್ಕೊಂಡಿದ್ದಾರೆ. ಬಿ ಕೆಟಗರಿನಲ್ಲಿ ಬರ್ತಕ್ಕಂಥ ನಕ್ಸಲರಿಗೆ 4 ಲಕ್ಷ ಹಣವನ್ನು ಕೊಡ್ತಾರಂತೆ. ಮೊದಲನೇದು ಎ ಕೆಟಗರಿ, ನಮ್ಮ ರಾಜ್ಯದವರೇ ಆಗಿ ಆ್ಯಕ್ಟಿವ್ ಆಗಿದ್ದರೆ ಅವ್ರಿಗೆ ಈ ರೀತಿ. ಬಿ ಕೆಟಗರಿನಲ್ಲಿ ಬರ್ತಕ್ಕಂಥವ್ರಿಗೆ 4 ಲಕ್ಷ ರೂಪಾಯಿ ಕೊಡ್ತಾರೆ. ಇವರೇನು ಯಾವ ಬಿ ಕೆಟಗರಿ ಅಂದರೆ ಹೆಂಗೆ ಅಂದರೆ, ಇವರು ಹೊರ ರಾಜ್ಯದವ್ರು ಆಗಿರ್ಬೋದು. ಈಗ ತಮಿಳುನಾಡು, ಕೇರಳದವ್ರು ಸರೆಂಡರ್ ಆಗ್ತಿದ್ದಾರಲ್ಲ, ಅವರು ಇಲ್ಲಿಗೆ ಬರ್ತಾರೆ. ಹೊರ ರಾಜ್ಯದವರಾಗಿ ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯನಾಗಿದ್ದರೆ ಅವರಿಗೆ 4 ಲಕ್ಷ ರೂಪಾಯಿ ಕೊಡ್ತಾರೆ. ಒಂದಕ್ಕಿಂತ ಹೆಚ್ಚು ಪ್ರಕರಣ ಅವ್ರ ಮೇಲಿದ್ದರೆ 4 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನು ಸಿ ಕೆಟಗರಿ ಅಂತ ಕೂಡ ಮಾಡಿದ್ದಾರೆ. ಸಿ ಕೆಟಗರಿನಲ್ಲಿ ಬರ್ತಕ್ಕಂಥವ್ರಿಗೆ 2 ಲಕ್ಷ ರೂಪಾಯಿ ಹಣ. 2 ಲಕ್ಷ ರೂಪಾಯಿ ಹಣ ಅಂತಂದರೆ ಎಡಪಂಥೀಯ ಭಯೋತ್ಪಾದನಾ ಚಟುವಟಿಕೆ ಬೆಂಬಲಿಸುವ ನಕ್ಸಲರು. ಇವರು ಸಿಟಿನಲ್ಲೂ ಇರ್ತಾರೆ, ಇವರು ಸಿಟಿಗಳಲ್ಲೂ ಇರ್ತಾರೆ, ಕಾಡಲ್ಲೇ ಇರಬೇಕು ಅಂತಿಲ್ಲ. ನಕ್ಸಲರ ಸಂಪರ್ಕ ಹೊಂದಿ ಪ್ರಕರಣಗಳೇನಾದರೂ ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಒಟ್ಟು 3 ಭಾಗಗಳಾಗಿ ಹಣವನ್ನು ಪಡೆಯಲಿದ್ದಾರೆ ನಕ್ಸಲರು. ಇನ್ನು ಆಯುಧಗಳನ್ನು ಹಾಜರುಪಡಿಸಿದರೆ ಕೆಟಗರಿ ಹಾಗೂ ಆಯುಧಗಳ ಮೇಲೆ ಅವರಿಗೆ ಹಣ. ಇವರ ಹತ್ರ ವೆಪನ್ಸ್ ಎಲ್ಲ ಇದೆ, ಗನ್ನು ಗಿನ್ನು ಅಂತಂದ್ಬಿಟ್ಟು ಅದು. ಇನ್ನು ಶರಣಾದ ನಕ್ಸಲರ ವ್ಯಾಪಾರ ವೃತ್ತಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ತರಬೇತಿ ಸಂಸ್ಥೆಗೆ ಸೇರಿದ ಬಳಿಕ ವರ್ಷದವರೆಗೆ 5,000 ಪ್ರತಿ ತಿಂಗಳು ಹಣವನ್ನು ಕೊಡ್ತಾರೆ ಅಂತ. ಶರಣಾಗುವ ನಕ್ಸಲರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಇರತಕ್ಕಂಥ ಲೆಕ್ಕಾಚಾರ.